ಈಗ ಮತ್ತೆ ಅದು ರೀಓಪನ್ ಆಗಲಿ ಅಂತ ಅವ್ರ ತಾಯಿ ಕೇಳ್ತಾ ಇದ್ದಾರೆ. ಈ ಕೇಸ್ ಬಗ್ಗೆ ಇನ್ನೂ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇವತ್ತು ಸಿದ್ದರಾಮಯ್ಯನವರು ಸಹಿತ ಕೇಳ್ತಾ ಇದ್ದಾರೆ, ಹೌದು ಯಾಕೆ ಆಗಬಾರ್ದು ನಿಮ್ಮಲ್ಲಿ ಅದು ಓಪನ್ ಆಗಿ ಯಾಕೆ ತನಿಖೆ ಆಗಬಾರ್ದು? ಯಾಕೆ ಇವೆಲ್ಲ ಗೊಂದಲಗಳು ಸಾಕಷ್ಟು ನೂರಾರು ಶವಗಳು ಹೂತಿದ್ದಾರೆ ಮಾಡಿದ್ದಾರೆ ಅಂತ ಆರೋಪಗಳಿದ್ದಾವೆ. ಒಬ್ಬರಿಂದ ಒಬ್ಬರು ಸಾಕ್ಷಿದಾರ ಬಂದು ಹೇಳ್ತಾ ಇದ್ದಾರೆ, ಸಾವಿನ ಭಯ ಬಿಟ್ಟು ನಾವು ಸತ್ರ ಸಾಯಲಪ್ಪ ನಾವು ಹೇಳ್ತೀವಿ ಅನ್ನುವಂಥ ಹಂತಕ್ಕೆ ಬರ್ತಾ ಇದ್ದಾರೆ. ಇದೊಂದು ರೀತಿ ಸತ್ಯವನ್ನು ಹುಡುಕುವಂತ ನಾವು ಹೊರಟಿದ್ದೀವಿ. ಮತ್ತು SIT ಮೌನವಾಗಿ ತನ್ನ ಕೆಲಸ ಸ್ಟಾರ್ಟ್ ಮಾಡಿದ್ರು. ರಿಪೋರ್ಟ್ ಇನ್ನೂ ಕೊಟ್ಟಿಲ್ಲ. ರಿಪೋರ್ಟ್ ಕೊಟ್ಟರೆ ಮುಂದಿನ ವಿಷಯ ಏನಾದರೂ ವೀರೇಂದ್ರ ಹೆಗಡೆ ಹೋದರೆ ಬರಲಿ ಅಥವಾ ಪರಾರ ಬರಲಿ, ಶವಗಳು ಹೂತಿಟ್ಟಿಲ್ಲ ಅಂದರೆ ಬರಲಿ ಅಥವಾ ಹೂತಿದ್ದು ಅದ್ರಾಗ ಇಲ್ಲಿ ಅನ್ಯಾಯಕ್ಕೊಳಗ ಜನಾಂತರ ಅನ್ನಲಿ, ಅದು SIT ಕೆಲಸ ತನಿಖೆ ಮಾಡುವಂಥದ್ದು. ಯಾರ ಮೇಲೆ ಆರೋಪ ಮಾಡ್ತದೆ, ಏನು ನಡೆದದು ಅಂತೇಳಿ ಅಲ್ಲಿವರೆಗೆ ನಾವು ಮೌನ ವಹಿಸ್ಬೇಕಲ್ಲ, ಮೌನ ವಹಿಸ್ಬೇಕು. ಯೂಟ್ಯೂಬರ್ದು ಆಗಿರ್ಬೋದು, ಯಾರೋ ಆಗಿರ್ಬೋದು, ಡೆವಲಪ್ಮೆಂಟ್ ಹೇಳ್ತಿರ್ತಾರೆ ಅಷ್ಟೇ. ಅವರು ಯೂಟ್ಯೂಬ್ರ ಮೇಲೆ ಏನು ತಪ್ಪಿದ್ರೆ ಆಯ್ತು. ಮತ್ತು ಈಗ ಕೋರ್ಟ್ಗೆ ಅವರು ಹೋಗುವಂಥ ಪ್ರಸಂಗ ಆಗ್ಯದ. ಈ ನಡುವೆ ಅಂತ ಕೋರ್ಟ್ ಇಂಟರ್ಫಿಯರ್ ಆಗಿ ಅವ್ರು ಮಾತಾಡ್ದಂಗೆ ಮಾಡಿದ್ದೂ ಸಹಿತ ನಾವು ನೋಡಿದ್ದೀವಿ. ಯೂಟ್ಯೂಬರ್ಸ್ ಆಗಿರೋ ಮತ್ತೊಬ್ಬರು ಯಾಕೆ ಯೂಟ್ಯೂಬರ್ಸ್ ಅದು ಈಗ ನಮ್ಮ ಹಿಂದೆ ಮಾಡಿದ್ವಿ ನಾವು ಇದನ್ನು ವೀಡಿಯೋ. ಯೂಟ್ಯೂಬರ್ಸನ್ನು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ BJP ಅವರು ಅಂತ, ಈ ಅದರ ಪಕ್ಷ ರಾಜಕೀಯ ಪಕ್ಷಗಳು ಅಂತ. ಯಾಕೆಂದರೆ ಯೂಟ್ಯೂಬರ್ಸ್ ಸತ್ಯಗಳು ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು BJP ಏನಾದರೂ 2014 ಅಧಿಕಾರಕ್ಕೆ ಬಂದಿದ್ರೆ ಈ ಸೋಷಿಯಲ್ ಮೀಡಿಯಾನ ಅದಕ್ಕೆ ಕಾರಣ. ಆವತ್ತಿನ ಈ ಒಂದು ಯೂಟ್ಯೂಬ್ ಬರುತ್ತದೆ, ವ್ಯಾಟ್ಸಪ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇವೇ ಕಾರಣ. ಇವತ್ತು ಅವುಗಳನ್ನು ದ್ವೇಷ ಮಾಡಿದರೆ ಹೇಗೆ ಅಂತ ನಿಜವಾಗಿಯೂ ಸತ್ಯವನ್ನು ಹೇಳೋ ಪ್ರಯತ್ನವನ್ನು ಯೂಟ್ಯೂಬರ್ಸ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈ ದೊಡ್ಡ ಕಮರ್ಷಿಯಲ್ ಪರ್ಪಸ್ ಮಾಡಿದಂಥ ಈ ಮೀಡಿಯಾಗಳು ವಿಶೇಷವಾಗಿ ತಾವು ಬದುಕೋದಕ್ಕಾಗಿ ತಮ್ಮ ಸಲುವಾಗಿ ನೂರಾರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅಂದಾಗ ಕೆಲವೊಮ್ಮೆ ತಾವು ತಮ್ಮ ಈ ದೊಡ್ಡ ಸಂಸ್ಥೆ ಉಳಿಸುವ ಸಲುವಾಗಿ ಕಾಂಪ್ರಮೈಸ್ ಆಗಿರ್ತಾರೆ. ಸತ್ಯದ ಕೆಲಸಗಳು ಅವ್ರು ಹೋಗ್ತಾ ಇರೋದಿಲ್ಲ ಅನ್ನೋದು ಅನೇಕ ಸಾಕ್ಷಿಗಳನ್ನ ಕೊಡ್ಬೋದು. ಅದು ಯೂಟ್ಯೂಬರ್ಸಲ್ಲಿ ಹಾಗಲ್ಲ.